ಆನ್ಲೈನಲ್ಲಿ ದೀಕ್ಷೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಆನ್ಲೈನಲ್ಲಿ ದೀಕ್ಷೆ ಯಾರಾದರೂ ಅಮ್ಮನ ಹತ್ರ ಹೋಗಬೇಕಾದ್ರೆ ಬೆಳ್ಳಗಿರೋರು ಮಾತ್ರ ಅಮ್ಮನ ಹತ್ರ ಬರಬೇಕು, ಕಪ್ಪಗಿರೋರು ಅಮ್ಮನ ಹತ್ರ ಬರಬಾರ್ದು ಅಂತ ಯಾರಾದರೂ ಹೇಳಿದಾರ? ಅಬ್ಸರ್ವ್ ಯುವರ್ ಥಾಟ್ಸ್, ಡು ನಾಟ್ ಆ್ಯಕ್ಟ್ ಆನ್ ಯುವರ್ ಥಾಟ್ಸ್. ತ್ರಿಶತಿ ಬಹಳ ವಿಶೇಷವಾದಂತಹ ಒಂದು ಮಂತ್ರ, ಯಂತ್ರ ಹಾಗೂ ತಂತ್ರ ಮೂರು ಸೇರಿರುತ್ತದ್ರಲ್ಲಿ. ನಾವು ಎಲ್ಲರಿಗೂ ಮೊದಲನೇ ಬಾರಿ ಹೇಳೋದು ಖಡ್ಗಮಾಲವನ್ನು ಪಾರಾಯಣ ಮಾಡಿ ಹಾಗೂ ತ್ರಿಶತಿಯನ್ನು ಪಾರಾಯಣ ಮಾಡಿ. ಆ ಸೂರ್ಯ ತತ್ವ ಅನ್ನೋದು ಶ್ರೀವಿದ್ಯೆ. ನೆಕ್ಸ್ಟ್ ಪ್ರಶ್ನೆ ಸೋಮಶೇಖರ್ ಅಂತ ಹೇಳಿ. ನೀವು ಯಾವಾಗಲೂ ಆತ್ಮ ಸಾಕ್ಷಾತ್ಕಾರ, ಮೋಕ್ಷ ಇದ್ರ ಬಗ್ಗೆನೇ ಹೆಚ್ಚು ಒತ್ತು ಕೊಡ್ತಾ ಇದ್ದೀರಾ ಈ ಶ್ರೀವಿದ್ಯೆ ತಗೋಬೇಕು ಅಂದಾಗ. ಆದರೆ ಹೊಟ್ಟೆ ಹಸ್ಕೊಂಡಿರೋರಿಗೆ, ಅಂದರೆ ಬಡತನದಲ್ಲಿರೋರಿಗೆ, ಸಾಂಸಾರಿಕ ಜೀವನದಲ್ಲಿ ತೊಂದರೆ ಇರೋರಿಗೆ ಮೋಕ್ಷ ಪಾಕ್ಷ ಹೇಳಿದರೆ ಹೇಗೆ ಅರ್ಥ ಆಗುತ್ತೆ? ಶ್ರೀವಿದ್ಯೆ ದೀಕ್ಷೆ, ಅಮ್ಮನ ಆರಾಧನೆಯಿಂದ ಆ ವ್ಯಕ್ತಿ ಸಾಂಸಾರಿಕ ಕಷ್ಟ ಎಲ್ಲ ಪರಿಹಾರ ಆದರೆ ಅವನೇ ನೆಕ್ಸ್ಟ್ ಪರಮಾತ್ಮನ ಕಡೆಗೆ ತಾನೇ ಪ್ರಯಾಣ ಬೆಳೆಸ್ತಾನಲ್ವಾ? ಇದಕ್ಕೆ ನೀವೇನು ಹೇಳ್ತೀರಾ ಗುರುಗಳೇ ಅಂತ ಕೇಳ್ತಾರೆ. ಬಹಳ ಯೋಚನೆ ಮಾಡಿ ಕೇಳಿರುವಂತಹ ಪ್ರಶ್ನೆ ಇದು. ಸಾಕಷ್ಟು ಜನಕ್ಕೆ ಅನ್ವಯ ಆಗುತ್ತೆ. ನಾವು ಅದನ್ನೇ, ಈ ಸಂಚಿಕೆ ಇನ್ನೂ ಬಂದಿಲ್ಲ ಅಂತ ಕಾಣುತ್ತೆ. ಈ ಸಂಚಿಕೆ ಇವಾಗ ಬರುತ್ತೆ, ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ. ನಾವು ಶ್ರೀವಿದ್ಯೆ ಮಾಡಿದ್ರೆ ಮಾತ್ರ ಇದರಿಂದ ಎಲ್ಲ ಹೊರಗೆ ಬರ್ತೀವಾ? ಅಲ್ಲ. ಶ್ರೀವಿದ್ಯೆಯಿಂದ ನಮ್ಮ ಕರ್ಮತತ್ವಗಳಿಗೆ ಮಾತ್ರ ಹೊರಗೆ ಬರುವಂಥದ್ದು ಬೇಕಾಗೋದಿಲ್ಲ. ಶ್ರೀವಿದ್ಯೆ ಏನಕ್ಕೆ ಆತ್ಮವಿದ್ಯೆ ಅಂತ ಹೇಳ್ತೀವಿ ಅಂತಂದರೆ, ಈ ನಡುವೆ ಎಲ್ಲರೂ ಮಾಧ್ಯಮದ ಮುಖಾಂತರ ಶ್ರೀವಿದ್ಯೆ ಮಾಡಿದ ತಕ್ಷಣ ನನ್ನ ಮನೆಯಲ್ಲಿರುವಂತಹ ಕಷ್ಟ ಸರಿ ಹೋಗುತ್ತೆ, ನನಗೆ ಕಾರ್ ತಗೊಳಕ್ಕಾಗುತ್ತೆ, ಅಥವಾ ನಾನು ಮನೆ ಮಾಡಬಹುದು, ಅಥವಾ ನನಗೆ ಇನ್ನೊಂದಿಬ್ಬರು ಮಕ್ಕಳಾಗುವಂತಹದ್ದು, ಅಥವಾ ನಾನು ಹಣ ಸಂಪಾದನೆ ಮಾಡೋದು ಜಾಸ್ತಿ ಆಗುತ್ತೆ ಅಂತ ಹೇಳಿ ಸಾರಿದ್ದಾರೆ ಈ ರೀತಿ. ಆದರೆ ಶ್ರೀವಿದ್ಯೆ ಇರುವಂಥದ್ದು ಪ್ರಥಮವಾಗಿ ನಮ್ಮ ಆತ್ಮತತ್ವ, ಆತ್ಮಚಿಂತನೆ ಮಾಡೋದಿಕ್ಕೇನೆ. ಈ ರೀತಿ ಲೌಕಿಕ ಸುಖಗಳಲ್ಲಿ ಅಥವಾ ಲೌಕಿಕ ತೊಂದರೆಗಳಲ್ಲಿ ಸಿಕ್ಕಾಕ್ಕೊಂಡಿರೋರೆಲ್ಲ ಹೇಗೆ ಮತ್ತೆ ಹೊರಗೆ ಬರೋದು ಅಂತಂದರೆ, ಎಲ್ಲೆಲ್ಲಿ ಅಮ್ಮನವರ ಅನುಷ್ಠಾನ ಆಗ್ತಾ ಇದೆಯೋ ಅಲ್ಲೆಲ್ಲಿ ನೀವು ಬಂದು ಅಮ್ಮನವರ ಸನ್ನಿಧಿಯಲ್ಲಿ ಸೇರಿದ್ರೆ ಈ ಮಂತ್ರ ಶಕ್ತಿಯ ಒಂದು ಪ್ರಭಾವದಿಂದ ನಿಮ್ಮ ಕರ್ಮ ಕಮ್ಮಿ ಆಗ್ತಾ ಹೋಗುತ್ತೆ. ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂತಂದರೆ, ಸೂರ್ಯನ ಮುಂದೆ ನಾವೊಂದು ಸಣ್ಣ ದೀಪ ಇಟ್ಟರೆ ಯಾವುದು ಪ್ರಜ್ವಲಿಸುತ್ತೆ ಅಂತಂದರೆ, ಸಣ್ಣ ದೀಪ ನಮ್ಮ ಕರ್ಮಗಳು, ಈ ಶರೀರದಲ್ಲಿರುವಂತಹ ಕರ್ಮಗಳು. ಆ ಸೂರ್ಯ ತತ್ವ ಅನ್ನೋದು ಶ್ರೀವಿದ್ಯೆ. ಶ್ರೀವಿದ್ಯೆಗೆ ಈ ಸಣ್ಣ ಕರ್ಮ ಪರಿಹಾರ ಮಾಡುವಂಥದ್ದು ಬಹಳ ದೊಡ್ಡ ಕೆಲಸವಲ್ಲವೇ ಅಲ್ಲ. ಆ ಮಂತ್ರಗಳಿಗಿರುವಂತಹ ಶಕ್ತಿ ಈ ಕರ್ಮವನ್ನು ಭಸ್ಮೀಕರಣನೂ ಮಾಡ್ಬೋದು. ಆ ಭಸ್ಮ ಮಾಡಿದ್ದಾದ ಮೇಲೆ ತನ್ನಲ್ಲಿ ಅಂತರ್ಮುಖವಾಗಿ ತಗೊಳ್ಳಬಹುದು ಈ ಒಂದು ಕರ್ಮವನ್ನು. ಆ ಸಹಸ್ರ ಕಿರಣದಲ್ಲಿ ಇರುವಂತಹ ಸೂರ್ಯ ಶಕ್ತಿ ಏನಿದೆಯೋ, ಆ ಸೂರ್ಯ ಶಕ್ತಿಯಲ್ಲಿರುವಂತಹ ಒಂದು ತತ್ವಕ್ಕೆ, ಆ ಸೂರ್ಯ ಎಲ್ಲಿದ್ದಾನೋ ಅದನ್ನು ನೋಡಿದ್ರೆ ಮಾತ್ರ ನಮ್ಮ ಕರ್ಮಗಳೆಲ್ಲ ಆಕರ್ಷಣೆಯಾಗಿ ಭಸ್ಮೀಕರಣ ಆಗೋಗುತ್ತೆ. ಅದರಿಂದ ವಿಶೇಷವಾಗಿ ಯಾರಿಗೆ ವಿಪರೀತವಾದಂತಹ ಕರ್ಮತತ್ವಗಳು ಬಾಧಿಸ್ತಾ ಇದೆ, ಲೌಕಿಕವಾದಂತಹ ಕರ್ಮಗಳಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋರಿಗೆ ನಾವು ಎಲ್ಲರಿಗೂ ಮೊದಲನೇ ಬಾರಿ ಹೇಳೋದು ಖಡ್ಗಮಾಲವನ್ನು ಪಾರಾಯಣ ಮಾಡಿ ಹಾಗೂ ತ್ರಿಶತಿಯನ್ನು ಪಾರಾಯಣ ಮಾಡಿ. ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು, ತ್ರಿಶತಿ ಖಡ್ಗಮಾಲ ಮಾತ್ರ ಹೇಳ್ತಾರಲ್ಲ ಇವರು, ಇದರಲ್ಲೆಲ್ಲ ಆಗೋಗುತ್ತಾ ಅಂತ. ನೀವು ರಹಸ್ಯದಲ್ಲಿರುವಂತಹವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ ಈ ರಹಸ್ಯ ತತ್ವ ಏನು ತ್ರಿಶತಿಯಲ್ಲಿರೋದು ಅಂತಂದರೆ, ಕಾಮೇಶ್ವರ ಕಾಮೇಶ್ವರಿ, ಸಾಕ್ಷಾತ್ ಲಲಿತಾ ಮಹಾತ್ರಿಪುರ ಸುಂದರಿ ಹಾಗೂ ಕಾಮೇಶ್ವರ ಇಬ್ಬರು ಒಬ್ಬರನ್ನೊಬ್ಬರು ಹೊಗಳಿಕೊಳ್ಳುವಂತಹ ಒಂದು ತತ್ವಶಕ್ತಿಯೇ ತ್ರಿಶತಿ ಅಂತ. 300 ಅಂತ ಹೇಳ್ತೀವಿ. ಅಮ್ಮನವರ ವಿಶೇಷವಾದಂತಹ 300 ನಾಮಾವಳಿಗಳು. ಈ 300 ನಾಮಾವಳಿಗಳನ್ನು ನಾವು ಪಠಣೆ ಮಾಡಬೇಕಾದ್ರೆ ಏನಾಗುತ್ತೆ, ವಿಶೇಷವಾಗಿ ನಮಗೆ ಬರುವಂತಹದ್ದು, ಇದು ಮಾಧ್ಯಮದಲ್ಲಿ ಹೇಳಬಾರ್ದು, ಅದು ರಹಸ್ಯವಾಗಿರುವಂತಹ ಶ್ರೀವಿದ್ಯಾ ಒಂದು ಪ್ರಮುಖವಾದಂತಹ ಒಂದು ಮಂತ್ರ. ಆ ಪ್ರಮುಖವಾದಂತಹ ಮಂತ್ರವನ್ನು 20 ನಾಮಾವಳಿಯಾಗಿ ವಿಭಜನೆ ಮಾಡಿ, ಆ ವಿಭಜನೆಯನ್ನೇ ಮಂತ್ರರೂಪದಲ್ಲಿ ಅಥವಾ ಒಂದು ಬೀಜಾಕ್ಷರ ಸ್ವರೂಪದಲ್ಲಿ ಹೇಳಿರುವಂಥದ್ದು. ಎಷ್ಟೋ ಜನ ನಮ್ಮ ಹತ್ರ ಬಂದು ತ್ರಿಶತಿ ಕಲ್ತ್ಕೊಂಡು ಹೋದವರು, ಒಂದು ಸಣ್ಣ ಉದಾಹರಣೆ, ಮಾರ್ಕೆಟಲ್ಲಿ ಒಬ್ಬ ಹುಡುಗ, ಪಾಪ ತಮಿಳ್ ಹುಡುಗ, ಅವನಿಗೆ ಕನ್ನಡದ ಅಕ್ಷರಗಳಾಗಲಿ ಅಥವಾ ಸಂಸ್ಕೃತ ಅಕ್ಷರಗಳಾಗಲಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಕಷ್ಟಪಡ್ತಾ ಇದ್ದ. 15 ದಿನದಲ್ಲಿ ಪಾಠ ಆಗುವಂಥದ್ದು 1-1.5 ತಿಂಗಳ ಆದರೂ ಪಾಠ ತೊಗೊಳಕ್ಕಾಗಲಿಲ್ಲ ಅವನಿಗೆ. ಆದರೂ ಮುಗಿಸ್ದ. ಪಾಠ ಆದಮೇಲಿಂದ ಪ್ರತಿನಿತ್ಯ ನಾವೆಲ್ಲರಿಗೂ ಹೇಳೋದು 3 ಬಾರಿ ತ್ರಿಶತಿ ಪಾರಾಯಣ ಮಾಡಿ. ಅವ್ರ ಮನೆಯಲ್ಲಿ ಎಂಥ ಪರಿಸ್ಥಿತಿ ಇತ್ತು ಅಂತಂದರೆ, ತಂದೆ ಮಗನ ಹತ್ರ ಮಾತಾಡ್ತಾ ಇರಲಿಲ್ಲ, ತಂದೆ ತಾಯಿ ಹತ್ರ ಮಾತಾಡ್ತಾ ಇರಲಿಲ್ಲ, ತಾಯಿ ತಂದೆ ಮಗ ಒಬ್ಬರನ್ನೊಬ್ರು ನೋಡಿದ್ರು ಆಗ್ತಾ ಇರಲಿಲ್ಲ. ಅವರು ಪಾರಾಯಣ ಎಲ್ಲ ಮಾಡಿ 48 ದಿನ ಪಾರಾಯಣ ಆಗೋಷ್ಟರೊಳಗೆ ಅವತ್ತಿಲ್ಲಿ ಅಮ್ಮನವರಿಗೆ ಹುಣ್ಣಿಮೆ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿಂದ ಹೊರಗಿಂದನೇ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಹುಡುಗ.
ಯಾಕಪ್ಪ ಏನಾಯಿತು ಅಂತ ಕೇಳಿದ್ರೆ, ನಮ್ಮ ಕುಟುಂಬ ನುಚ್ಚು ನೂರಾಗಿರುವಂತಹ ಕುಟುಂಬ ಇವತ್ತು ನಾವು 3 ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಒಟ್ಟಿಗೆ ಹೊರಗೋಗಿ ಬರ್ತಾ ಇದ್ದೀವಿ, ಇದಕ್ಕಿಂತ ಇನ್ನೇನು ಬೇಕು ನನಗೆ. ಇಲ್ಲಿ ಯಾವುದೇ ರೀತಿಯಾದಂತಹ ಕಠಿಣವಾದ ಒಂದು ತತ್ವ ಆಗಲಿ, ಕಠಿಣವಾದ ಒಂದು ಪರಿಹಾರ ಆಗಲಿ ಮಾಡಿದ್ದಲ್ಲ. ಬರೀ ಅಮ್ಮನವರ ಮೇಲೆ ಇರುವಂತಹ ಭಕ್ತಿಯಲ್ಲಿ ತ್ರಿಶತಿ ಪಾರಾಯಣ ಮಾಡಿದ್ದು. ನಾವು ತ್ರಿಶತಿಯ ಬಗ್ಗೆನೇ ಒಂದು 3 ಅಥವಾ 4 ಸಂಚಿಕೆ ಮಾಡ್ತೀವಿ. ಅವಾಗ ಎಲ್ಲರಿಗೂ ಅರ್ಥ ಆಗುತ್ತೆ ತ್ರಿಶತಿಯ ಒಂದು ಶಕ್ತಿ ಏನಿದೆ ಅಂತ. ತ್ರಿಶತಿ ಬಹಳ ವಿಶೇಷವಾದಂತಹ ಒಂದು ಮಂತ್ರ, ಯಂತ್ರ ಹಾಗೂ ತಂತ್ರ 3 ಸೇರಿರುತ್ತೆ ಅದರಲ್ಲಿ. ಅದ್ರ ಜೊತೆ ವಿಶೇಷವಾಗಿರುವಂತಹ ಒಂದು ಬೀಜಾಕ್ಷರ ಸ್ವರೂಪ. ಎಲ್ಲರೂ ಅದನ್ನು ಪಾರಾಯಣ ಮಾಡಿ, ನೀವು ಕೇಳಿರೋ ರೀತಿಯಲ್ಲಿ ಶ್ರೀವಿದ್ಯೆಗಿಷ್ಟು ಅನುಷ್ಠಾನ ಬೇಕಾ ಅಥವಾ ನಾನು ಇದರಿಂದ ಹೊರಗೆ ಬರ್ಬೋದಾ ಅಂತಂದರೆ, ತ್ರಿಶತಿಯನ್ನು ಮಾಡಿ ನೀವು ಹೊರಗೆ ಬರ್ತೀರಾ, ಖಚಿತವಾಗ್ಲೂ ನೀವು ಹೊರಗೆ ಬರ್ತೀರಾ. ಇದು ನಾನು ಹೇಳೋವಂಥದ್ದಲ್ಲ, ಅಮ್ಮನವರು ಹೇಳಿರೋವಂಥದ್ದು. ನಿಮ್ಮ ಕಷ್ಟಗಳಿಂದ ನೀವು ಬಂದೇ ಬರ್ತೀರಾ ಹೊರಗೆ. ಅದರಿಂದ ಹೊರಗೆ ಬಂದಿದ್ದ ತದನಂತರ ನೀವು ಶ್ರೀವಿದ್ಯೆಯನ್ನು ತಗೊಂಡ್ರೆ, ನೀವು ಹೇಳಿದಾಗೆ ಲೌಕಿಕ ಕಷ್ಟಗಳನ್ನೆಲ್ಲ ದೂರ ಬಿಟ್ಟು ಅಲೌಕಿಕವಾಗಿ ಅಮ್ಮನವರ ಆರಾಧನೆಗೆ ಹೋಗೋದಕ್ಕೆ ಬಹಳ ಸುಲಭವಾದ ಒಂದು ಗತಿಯನ್ನು ಕಾಣ್ತೀರಿ. ಈಗ ನೀವು ತ್ರಿಶತಿ ಪಾರಾಯಣ ಬಗ್ಗೆ ಹೇಳ್ತಾ ಇದ್ರಿ. ಸೊ ಅದಕ್ಕೂ ಏನಾದರೂ ನಿಯಮ ಇದೆಯಾ? ಅಂದರೆ ಉಪವಾಸ ಏನಾದರೂ ಇದ್ದು ಮಾಡಬೇಕಾ, ಇಲ್ಲಾಂದರೆ ಯಾವ ಸಮಯದಲ್ಲಿ ಮಾಡಬೇಕು? ಬರೀ 300 ನಾಮಾವಳಿ ಪಾರಾಯಣ ಮಾಡಿದ್ರೆ ಸಾಕಾ? ತ್ರಿಶತಿ ವಿಶೇಷವಾಗಿ ಉಪದೇಶ ತಗೊಂಡ ನಂತರ ಇಲ್ಲಿ 2 ಭಾಗಗಳಿದೆ. ನಾನು ಅವಾಗಲೇ ಹೇಳ್ದಂಗೆ ಉಪದೇಶ ಬೇರೆ, ದೀಕ್ಷೆ ಬೇರೆ. ಮಂತ್ರೋಪದೇಶ ತಗೊಳ್ಳುವಂಥದ್ದು ಬೇರೆ, ದೀಕ್ಷೆ ತಗೊಳ್ಳುವಂಥದ್ದು ಬೇರೆ. ದೀಕ್ಷೆ ಅಂತಂದರೆ ಡೆಡಿಕೇಟೆಡ್ ಆಗಿ ನಮ್ಮ ಶರೀರ, ಶಕ್ತಿ ಮತ್ತು ನಮ್ಮ ಒಂದು ಕ್ರಿಯೆಯನ್ನು ಒಪ್ಪಿಸ್ಬಿಡ್ತೀವಿ ನಾವು. ಮಂತ್ರ ದೀಕ್ಷೆ ಅಥವಾ ಮಂತ್ರ ಉಪದೇಶ ತಗೊಳ್ಳುವಂಥದ್ದು ಅಂದರೆ ಮಂತ್ರವನ್ನು ಉಪದೇಶ ಮಾಡಿ ನಾವು ಜಪವನ್ನು ಮಾಡ್ಬೋದು, ಮಾಡದೇನೂ ಇರಬಹುದು ಕೆಲವೊಂದು ಬಾರಿ. ದೀಕ್ಷೆ ಅಂತಂದ ಮೇಲೆ ಅದಕ್ಕಿರುವಂತಹ ನಿಯಾಮಕ ಅದು ನಾವು ಪಾಲಿಸಲೇಬೇಕಾಗುತ್ತೆ. ಈಗ ತ್ರಿಶತಿಗೆ ಬೆಳಗ್ಗೆ, ಮಧ್ಯಾಹ್ನ ಅಥವಾ ರಾತ್ರಿ ಈ 3 ಸಮಯದಲ್ಲಿ ಯಾವುದಾದ್ರೂ ಸಮಯದಲ್ಲಿ ಅವರು ಇದನ್ನು ಪಾರಾಯಣ ಮಾಡ್ಬೋದು. ಈ ಪಾರಾಯಣ ಮಾಡಬೇಕಾದ್ರೆ ಆದಷ್ಟು ಶುಚಿಯಾಗಿ ಇರುವಂಥದ್ದು ಮುಖ್ಯ. ಆದಷ್ಟು ಮಾಂಸಾಹಾರವನ್ನು ಮಾಡದೆ, ಮಧುಪಾನಗಳನ್ನು ಮಾಡದೆ, ಶಾರೀರಿಕ ಶುದ್ಧಿಯನ್ನು ಮೇಂಟೈನ್ ಮಾಡಿದ್ರೆ ಆದಷ್ಟು ಬೇಗ ಅವರು ಅದರ ಫಲವನ್ನು ಪಡೆಯೋಕ್ಕೆ ಅನುಕೂಲ ಆಗುತ್ತೆ. ಇದನ್ನೆಲ್ಲ ಮಾಡಿದರೆ ನೀವು ಕೂತ್ಕೊಂಡು ತ್ರಿಶತಿ ಪಾರಾಯಣ ಮಾಡ್ತಾ ಇರಬೇಕಾದ್ರೆ ಚಿತ್ತ ಬೇರೆ ಕಡೆ ಹೋಗುತ್ತೆ, ಮಂತ್ರ ಬಾಯಲ್ಲಿ ಬರ್ತಾ ಇರುತ್ತೆ, ಅದಕ್ಕೂ ಮತ್ತು ನಿಮ್ಮ ಮಂತ್ರಕ್ಕೂ ಸಂಬಂಧ ಇಲ್ಲದೆ ಲಿಂಕ್ ಹೊರಟೋಗುತ್ತೆ. ಆವಾಗ ನೀವು ಅದರ ಫಲ ಪಡೆಯೋದಿಲ್ಲ. ಆದಷ್ಟು ನಿಗ್ರಹದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಈ ದಿನಗಳಲ್ಲಿ ಯಾವುದೇ ಬೇರೆ ರೀತಿಯಾದಂತಹ ಚಟುವಟಿಕೆಗಳನ್ನು ಮಾಡದೆ ಈ ಮಂತ್ರ ಅನುಷ್ಠಾನ ಮಾಡಿದ್ರೆ ಬಹಳ ಅನುಕೂಲ, ಬಹಳ ಒಳ್ಳೆಯದು ಅಂತ ಹೇಳ್ತೀವಿ. ಗುರುಗಳಿಗೆ ಸಾಕಷ್ಟು ಜನಗಳಿಗೆ ಪಾರಾಯಣ ಮಾಡಬೇಕಾದ್ರೆ ನೀವು ಹೇಳ್ದಂಗೆ ಇವಾಗ ಅವ್ರು ಪಾರಾಯಣ ಮಾಡ್ತಾ ಇರಬೇಕಾದ್ರೆ ಎಲ್ಲರಿಗೂ ಅಷ್ಟು ಕಾನ್ಸಂಟ್ರೇಷನ್ ಇರಲ್ವಲ್ಲ. ಅಂದರೆ ಏನೋ ಒಂದು ಬೇರೆ ಯೋಚನೆ ಅವ್ರಿಗೆ ತಿಳಿಯದೇ ಬರ್ತಾ ಇರುತ್ತೆ ಆಗ ಸಬ್ಕಾನ್ಷಿಯಸ್ ಅಲ್ಲಿ. ಅದನ್ನು ಹೇಗೆ ಅವರು ತಡಿಬೋದು? ಯಾರು ಅದನ್ನು ತಡಿಬಾರ್ದು. ಓಕೆ, ಯಾರಾದರೂ ಅದನ್ನು ತಡಿಯಕ್ಕೆ ಹೋಗಿ ನನಗೆ ಬರುವಂತಹ ಯೋಚನೆಗಳನ್ನು ನಾನು ತಡಿತೀನಿ, ನಿಗ್ರಹಿಸ್ತೀನಿ ಅಂತಂದರೆ ಒಂದು ಡ್ಯಾಮ್ ಶಟರ್ ಕ್ಲೋಸ್ ಮಾಡ್ದಂಗೆ ಲೆಕ್ಕ. ಅದು ಬಹಳ ಕಷ್ಟಪಟ್ಟು ಒಂದು ಡ್ಯಾಮನ್ನು ಕ್ಲೋಸ್ ಮಾಡ್ತಾರೆ. ನೀರಿನ ಪ್ರಭಾವ ಜಾಸ್ತಿಯಾಗಿ, ಶಕ್ತಿ ಜಾಸ್ತಿಯಾಗಿ ಡ್ಯಾಮ್ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ? ಹೊಡೆದೋಗುತ್ತೆ. ಅಥವಾ ನೀರಿನ ರಭಸ ತುಂಬ ಬೇಗ ಆಗುತ್ತೆ. ಅಥವಾ ಓಪನ್ ಮಾಡದೆ ನಾನು ಹಾಗೇ ನಿಗ್ರಹ ಮಾಡ್ಕೊಂಡಿದ್ರೆ ಏನಾಗುತ್ತೆ? ಡ್ಯಾಮ್ ಲೀಕ್ ಆಗಿ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ವಿಪರೀತವಾದಂತಹ ಮಾನಸಿಕ ಉದ್ವೇಗ ಜಾಸ್ತಿಯಾಗಿ ಉದ್ವೇಗದಿಂದ ಹೊಡೆದೋಗುತ್ತೆ ಅವರ ಮನಸ್ಸು. ಆ ಬರುವಂತಹ ತತ್ವಗಳು ಅಥವಾ ಬರುವಂತಹ ಚಿಂತನೆಗಳೇನಿದೆಯೋ ಆ ಚಿಂತನೆಯನ್ನು ಧ್ಯಾನ ಮಾಡಬೇಕಷ್ಟೆ. ಚಿಂತನೆಗೆ ಪ್ರತಿಕ್ರಿಯೆ ಮಾಡಬಾರ್ದು. ಅಬ್ಸರ್ವ್ ಯುವರ್ ಥಾಟ್ಸ್, ಡು ನಾಟ್ ಆ್ಯಕ್ಟ್ ಆನ್ ಯುವರ್ ಥಾಟ್ಸ್. ಅಬ್ಸರ್ವ್ ಯುವರ್ ಥಾಟ್ಸ್. ಹೌದು, ನಮ್ಮ ಮನೆಯಲ್ಲಿ ಇಂಥ ತೊಂದರೆ ಆಯಿತು, ನನಗೆ ಯಾರೋ ರೋಡಲ್ಲಿ ಹೋಗಬೇಕಾದ್ರೆ ಬೈದರು, ನಮ್ಮ ಆಫೀಸಲ್ಲಿ ನನ್ನನ್ನು ಮೋಸ ಮಾಡಿದ್ರು, ಇಲ್ಲೇನೋ ಆಯಿತು, ಬರಲಿ, ಎಲ್ಲವೂ ನಿಮ್ಮ ಕಣ್ಣಿನ ಮುಂದೆ ಸಾರ್ತಾ ಇರಲಿ. ಅದನ್ನೆಲ್ಲ ನೋಡ್ತಾ 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 ಕೆಲವೊಂದು ದಿನಗಳು ನೀವು ಜಪ ಮಾಡಿದಾಗ ಯಾರು ಅದರ ಮೇಲೆ ಚಿತ್ತ ಹರಿಸೋದಿಲ್ವೋ ಅದು ಬಂದರೂ ಅದಕ್ಕೆ ಬೆಲೆ ಇರೋದಿಲ್ಲ. ಈಗ ನೀವು ಸಣ್ಣ ಮಗು ನಿಮ್ಮ ಹತ್ರ ಪ್ರತಿದಿನ ಬರ್ತಾ ಇರುತ್ತೆ, ನೀವು ಚಾಕ್ಲೇಟ್ ಕೊಟ್ಟಾಗೆಲ್ಲ ಮಗು ನಿಮ್ಮ ಹತ್ರ ಬರ್ತಾ ಇರುತ್ತೆ. ನೀವು ಯಾವತ್ತು ಚಾಕ್ಲೇಟ್ ಕೊಡೋಕೆ ಬಿಡ್ತೀರೋ ಆ ಮಗು ಅವತ್ತು ಅಳುತ್ತೆ. 2ನೇ ದಿನವೂ ಅಳುತ್ತೆ, 3ನೇ ದಿನವೂ ಅಳುತ್ತೆ, 4ನೇ ದಿನ ನೀನು ಚಾಕ್ಲೇಟ್ ಕೊಡಲ್ಲ, ನಾನು ಬರಲ್ಲ ಅನ್ನತ್ತೆ. ನಮ್ಮ ಚಿತ್ತವೂ ಅಷ್ಟೇ. ನೀವು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತಹ ಊಟ ಕೊಡ್ತಾ ಹೋದರೆ, ನೀವು ಅದರ ಪ್ರತಿಕ್ರಿಯೆಯಾಗಿ ಇನ್ನೊಂದು ಥಾಟನ್ನು ಜನ್ರೇಟ್ ಮಾಡೋಕ್ಕೆ ಹೋದರೆ ಅದು ನಿಮಗೆ ಟ್ರೈನ್ ಆಫ್ ಥಾಟ್ಸ್ ಕೊಡ್ತಾ ಹೋಗುತ್ತೆ. ನೀವು ಅದರ ಪ್ರತಿಕ್ರಿಯೆನೇ ಕೊಡದೆ
ಅದನ್ನು ಇಗ್ನೋರ್ ಮಾಡ್ತಾ ಹೋದರೆ ಅದು ನಿಮ್ಮ ಹತ್ರ ಬರೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಇದನ್ನು ಬೆಳೆಸ್ಕೊಂಡು ಹೋಗಬಾರ್ದು, ಅಥವಾ ನಿಲ್ಲೋ ಅಂತಹ ಶಕ್ತಿ, ನಾನು ತಪ್ಪೋ ಶಕ್ತಿ ನನ್ನ ಹತ್ರ ಜಾಸ್ತಿ ಇದೆ, ನಾನು ಇದನ್ನು ನಿಲ್ಲಿಸ್ತೀನಿ ಅಂತಂದರೆ 2 ದಿನದಲ್ಲಿ ಕೆಳಗೆ ಬೀಳ್ತೀರ. ಪ್ರತಿಯೊಂದು ಚಿಂತನೆಯನ್ನು ನೀವು ನಿಧಾನವಾಗಿ ಅದನ್ನು ನೋಡಬೇಕು, ನಿಧಾನವಾಗಿ ಅದನ್ನು ಅರ್ಥ ಮಾಡ್ಕೋಬೇಕು. ಅದು ನಿಮ್ಮ ಮೈಯಿಂದ ಅಥವಾ ಶರೀರದಿಂದ ಅಥವಾ ತಲೆಯಿಂದ ಹೊರಗೆ ಹೋಗೋದಕ್ಕೆ ಬಿಟ್ಟುಬಿಡ್ಬೇಕು. ಅದರ ಮೇಲೆ ಪ್ರತಿಕ್ರಿಯೆ ಮಾಡಬಾರ್ದು. ಆ ಪ್ರತಿಕ್ರಿಯೆ ಮಾಡದೇ ಇದ್ದಲ್ಲಿ ಇದರ ಒಂದು ತತ್ವ ಬಹಳ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ಮಂತ್ರ ಪಠನೆ ಮಾಡ್ತಾ ಮಾಡ್ತಾ ಅದನ್ನು ಸರಿ ಹೋಗುತ್ತೆ, ತಂತನಾಗೆ ಸರಿ ಹೋಗುತ್ತೆ ಅಂತ ಹೇಳ್ತೀರಾ? ತನಗೆ ತಾನಾಗೆ ಸರಿ ಹೋಗುತ್ತದು. ರಮಣ ಮಹರ್ಷಿಗಳು ತಿರುವಣ್ಣಾಮಲೆಯಲ್ಲಿ ಸಮಾಧಿಯನ್ನು ಪಡೆದಿರುವಂತಹ ರಮಣ ಮಹರ್ಷಿಗಳು ಇದರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಅವರ ಪುಸ್ತಕಗಳನ್ನು ಯಾರಾದರೂ ತೆಗೆದು ಓದಬೇಕು ಅನ್ನುವಂತಹ ತತ್ವ ಇದ್ದರೆ ಅವ್ರಿಗಿದು ಅರ್ಥ ಆಗುತ್ತೆ. ಇನ್ನೊಂದು ಪ್ರಶ್ನೆ, ಕಂಚನ್ ಅಂತ, ಅವರು ಬಹಳ ವರ್ಷಗಳಿಂದ ಲಲಿತಾ ಸಹಸ್ರನಾಮವನ್ನು ಓದುತ್ತಿದ್ದೇನೆ, ಲಲಿತಾ ಅಮ್ಮನವರನ್ನು ಪೂಜೆನೂ ಮಾಡ್ತಾ ಇದ್ದೀನಿ, ನನಗೆ ದೀಕ್ಷೆ ಸಿಗಬಹುದಾ? ನೀವು ದೀಕ್ಷೆಯನ್ನು ಕೊಡ್ತೀರಾ? ಪ್ಲೀಸ್ ತಿಳಿಸಿ. ನಾವೀಗಾಗಲೇ ಮುಂದೆ ಹೇಳಿದ ಹಾಗೆ ಅಮ್ಮನವರ ದೀಕ್ಷೆ ಪಡಿಬೇಕು ಅಂತಂದರೆ ಪ್ರಥಮವಾಗಿ ಖಡ್ಗಮಾಲ ಹಾಗೂ ತ್ರಿಶತಿ ನಮ್ಮ ಗುರು ಪರಂಪರೆಯ ಮುಖಾಂತರವಾಗಿ ಬಂದಿರುವಂತಹ ರೀತಿಯಲ್ಲಿ ಪಾರಾಯಣ ಮಾಡಬೇಕಾಗುತ್ತೆ. 48 ದಿನ ಪಾರಾಯಣ ಮಾಡಿ ನೀವು ಅದರಲ್ಲಿ ಯಾವುದೇ ರೀತಿಯಾದಂತಹ ಅಡಚಣೆಗಳು ನಿಮಗಿಲ್ಲದೆ ಆ ಒಂದು ಸಣ್ಣ ಕ್ರಿಯೆಯಿಂದ ಪಾರಾಗಿ ಹೊರಗೆ ಬಂದಾಗ ಮಾತ್ರ ಈ ಒಂದು ಶ್ರೀವಿದ್ಯಾ ದೀಕ್ಷೆಯನ್ನು ಕೊಡೋಕ್ಕೆ ಅನುಕೂಲವಾಗುತ್ತೆ. ನಾವು ಪಾಠವನ್ನು ಜೂನ್ 15ನೇ ತಾರೀಕು ನಂತರ ಶುರು ಮಾಡ್ತಾ ಇದ್ದೀವಿ. ನೀವು ಅದರಲ್ಲಿ ಭಾಗವಹಿಸಿ ಈ ಒಂದು ಮಂತ್ರಾನುಷ್ಠಾನವನ್ನು ಮಾಡಿ ಪ್ರಥಮವಾಗಿ, ತದನಂತರ ಶ್ರೀವಿದ್ಯಾ ದೀಕ್ಷೆ ಸಾಮಾನ್ಯವಾಗಿ ಎಲ್ಲರಿಗೂ ಸಿಗುವಂಥದ್ದು ಆಗುತ್ತೆ. ಅಂದರೆ ಅವರು ಲಲಿತಾ ಸಹಸ್ರನಾಮ ಮಾಡ್ತಾ ಇದ್ರು ಸಹ ಇದನ್ನ ಅವರು ತ್ರಿಶತಿ ಮಾಡಲೇಬೇಕು. ತ್ರಿಶತಿ ಮಾಡಿದ್ರೆ ಶಾರೀರಿಕ ಶುದ್ಧಿಯನ್ನು ಕೊಡುತ್ತೆ. ಲಲಿತಾ ಸಹಸ್ರನಾಮ ಕೊಡಲ್ವಾ ಅನ್ನೋ ಪ್ರಶ್ನೆ ಅಲ್ಲ. ನಮ್ಮ ಗುರು ಪರಂಪರೆಯಲ್ಲಿ ಬಂದಿರೋ ಹಾಗೆ ಖಡ್ಗಮಾಲ ಹಾಗೂ ತ್ರಿಶತಿ ಪಾರಾಯಣ ಮುಂಚಿತವಾಗಿ ಆದರೆ ತದನಂತರ ಮಾಡುವಂತಹ ಮಂತ್ರಾನುಷ್ಠಾನ ಬಹಳ ದಿಟ್ಟದಲ್ಲಿ ಅವರಿಗೆ ಸಹಾಯ ಮಾಡುತ್ತೆ ಅಂತ. ಇನ್ನೊಬ್ರು ಪಂಕಜ್ ರಾಮ್ ಅಂತ ಅವ್ರು ಕೇಳ್ತಾ ಇದ್ದಾರೆ, ಸುಮಂಗಲೀಸ್ ಮಾತ್ರನೇ ತಗೋಬೇಕಾ ಇಲ್ಲ ಬೇರೆಯವರು ತಗೋಬೋದಾ ದೀಕ್ಷೆ, ಶ್ರೀವಿದ್ಯೆ ದೀಕ್ಷೆ? ಯಾರಾದರೂ ಅಮ್ಮನ ಹತ್ರ ಹೋಗಬೇಕಾದ್ರೆ ಬೆಳ್ಳಗಿರೋರು ಮಾತ್ರ ಅಮ್ಮನ ಹತ್ರ ಬರಬೇಕು, ಕಪ್ಪಗಿರೋರು ಅಮ್ಮನ ಹತ್ರ ಬರಬಾರ್ದು ಅಂತ ಯಾರಾದರೂ ಹೇಳಿದಾರ? ಯಾರು ಹೇಳಿಲ್ಲ. ಅಮ್ಮ ಅಂತ ಕರೆಯುವಂತಹ ಶಕ್ತಿ ಯಾರ್ಯಾರಿಗೆ ಕೊಟ್ಟಿದನೋ, ಯಾರ್ಯಾರ ಚಿತ್ತದಲ್ಲಿ ಅಥವಾ ಯಾರ್ಯಾರ ಜ್ಞಾನದಲ್ಲಿ ಅಮ್ಮ ಅನ್ನುವಂತಹ ಪದ ಇದೆಯೋ ಅವರೆಲ್ಲ ಈ ಒಂದು ಆರಾಧನೆಯನ್ನು ಮಾಡ್ಬೋದು. ಆನ್ಲೈನಲ್ಲಿ ದೀಕ್ಷೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಆನ್ಲೈನಲ್ಲಿ ದೀಕ್ಷೆ ಕೊಡೋದಿಲ್ಲ. ಗುರುವಿನ ಸಮ್ಮುಖದಲ್ಲಿ ಗುರುವಿನ ಮುಂದೆ ಕೂತ್ಕೊಂಡ್ರೆ ಮಾತ್ರ ಈ ದೀಕ್ಷೆ ಸಾಧ್ಯವಾಗುತ್ತೆ. ಆನ್ಲೈನಲ್ಲಿ ದೂರ ಇರುವಂತಹ ಕಾರಣದಲ್ಲಿ ಖಡ್ಗಮಾಲ ಹಾಗೂ ತ್ರಿಶತಿಯ ಪಾಠವನ್ನು ಮಾಡ್ತೀವಿ. ಪಾಠ ಆದಮೇಲೆ ದೀಕ್ಷೆ ತಗೊಳ್ಳೋದಕ್ಕೆ ಪ್ರತ್ಯೇಕವಾಗಿ ಅಮ್ಮನವರ ಸನ್ನಿಧಿಗೆ ಅಥವಾ ಗುರು ಸನ್ನಿಧಿಗೆ ಬರಲೇಬೇಕಾಗುತ್ತೆ. ಅದರ ಒಂದು ಅನುಭವ ಬೇರೆ. ಸೊ ಆದ್ರಿಂದ ನೀವು ಇಲ್ಲಿ ಬಂದು ಆ ಅನುಭವನ ಪಡ್ಕೊಂಡು ಹೋಗೋದೇ ಉಚಿತವಾದದ್ದು ಅಂತ ಹೇಳ್ತೀವಿ. ಅಂದ್ರೆ ತ್ರಿಶತಿ ಖಡ್ಗಮಾಲ ಬೇಕಾದ್ರೆ ನೀವು ಆನ್ಲೈನಲ್ಲೇ ಹೇಳ್ಕೊಡ್ತೀವಿ ಅದನ್ನ. ಅದಾದ್ಮೇಲೆ ಶ್ರೀವಿದ್ಯೆಗೆ ಅವ್ರು ಇಲ್ಲೇ ಬರಬೇಕು. ನೆಕ್ಸ್ಟ್ ಸ್ಮಿತಾ ರಾಜ್ ಅಂತ ಅವ್ರು ಕೇಳ್ತಾ ಇದ್ದಾರೆ, ಶ್ರೀಚಕ್ರನ ಪೂಜಾ ರೂಮ್ನಲ್ಲಿ ರೂಫ್ಗೆ POP ಮಾಡಿಸಬಹುದಾ? ಶ್ರೀಚಕ್ರವು ಒಂದು ಡೆಕೋರೇಟಿವ್ ಪೀಸ್ ಅಲ್ಲ. ಅದು ಈ ನಡುವೆ ಆ ರೀತಿಯ ಒಂದು ತತ್ವವನ್ನು ಈ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ತೊಗೊಂಡು ಬಂದ್ಬಿಟ್ಟಿದ್ದಾರೆ. ಶ್ರೀಚಕ್ರ ಎಲ್ಲಿದೆಯೋ ಅಥವಾ ಶ್ರೀಯಂತ್ರ ಎಲ್ಲಿದೆಯೋ, ಮೇರು ಎಲ್ಲಿದೆಯೋ, ಸಾಕ್ಷಾತ್ ಪರಬ್ರಹ್ಮ ಸ್ವರೂಪದಲ್ಲಿರುವಂತಹ ಲಲಿತೆಯ ಪರಿವಾರ ದೇವತೆಗಳು ಹಾಗೂ ಲಲಿತೆಯು ಸಸ್ವರೂಪವಾಗಿ ಅದರಲ್ಲಿ ಇರ್ತಾರೆ. ಕ್ರೀಡೆ ಅಥವಾ ಇದನ್ನು ಇಟ್ಕೊಂಡು ನಾವು ಡೆಕೋರೇಟ್ ಮಾಡುವಂತಹ ಒಂದು ತತ್ವ ಅಲ್ಲ ಇದು. ಅದಕ್ಕೆ ನಾವು ಅನುಷ್ಠಾನ ಮಾಡೋಕ್ಕಾಗಲ್ಲ. ಅದರಲ್ಲಿ ಏನೂ ಫಲ ಇರಲ್ಲ. ಅದರಲ್ಲಿ ಏನೂ ನಿಮಗೆ ಎನರ್ಜಿ ಪಾಸ್ ಆಗಲ್ಲ. ಸುಮ್ಮನೆ ಒಂದು ಚಿತ್ರಪಟವನ್ನು ಹಾಕ್ಕೊಂಡಂಗಿರುತ್ತೆ. ನಮ್ಮನ್ನು ಕೇಳಿದ್ರೆ ಶ್ರೀಚಕ್ರಕ್ಕೆ ಇರುವಂತಹ ಗೌರವ ಶ್ರೀಚಕ್ರಕ್ಕೆ ಕೊಡಲೇಬೇಕಾಗತ್ತೆ ಅಂತ ಹೇಳ್ತೀವಿ. ಇನ್ನೊಬ್ರು ಅದೇ ಫಿಶ್ ತಿನ್ನೋರು ಶ್ರೀವಿದ್ಯೆ ಕಲಿಬಹುದಾ? ಅಶೈವ ಆಹಾರವನ್ನು ಯಾರು ಮಾಡ್ತಾರೋ ಆದಷ್ಟು ಅದನ್ನು ಕಮ್ಮಿ ಮಾಡಿದ್ದಲ್ಲಿ ಬಹಳ ಒಳ್ಳೆಯದು. ಅದು ನೀವು ಮಾಡ್ತಾ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ. ಅದನ್ನು ಮಾಡ್ತಾ ಮಾಡ್ತಾ ನಿಮ್ಮ ಶರೀರ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಅದನ್ನು ಆದಷ್ಟು ಕಮ್ಮಿ ಮಾಡಿದಲ್ಲಿ ಶರೀರ ಬೇಗ ನಿಮಗೆ ರಿಯಾಕ್ಟ್ ಆಗಿ ಶರೀರದಿಂದ ಮೇಲಕ್ಕೆ ಹೋಗುವಂತಹ ಕ್ರಿಯೆ ಆಗುತ್ತೆ. ಸಹಸ್ರಾರದಲ್ಲಿ ಹೋಗಿ ನಿಮ್ಮ ಐಕ್ಯಶಕ್ತಿ ನೋಡುವಂತಹ ಕ್ರಿಯೆ ಆಗುತ್ತೆ. ಇಲ್ಲ ಅಂದರೆ
ಮೆಕ್ಯಾನಿಕಲ್ ಆಗಿ ಜಪ ನಡೀತಾ ಹೋಗುತ್ತೆ ನಿಮ್ಮ ಬಾಯಲ್ಲಿ, ಶರೀರ ಅಲ್ಲಿ ಕೂತಿರುತ್ತೆ, ಮನಸ್ಸೆಲ್ಲೋ ಇರುತ್ತೆ. ನಾನು ಶ್ರೀವಿದ್ಯೆ ಮಾಡಿದ್ದೀನಿ, ನಾನು ಮಂತ್ರಾನುಷ್ಠಾನ ಮಾಡಿದ್ದೀನಿ, ನನಗೂ ಎಲ್ಲ ಮಂತ್ರಗಳು ಬರುತ್ತೆ ಅಂತ ಹೇಳ್ತೀರಾ. ಆದರೆ ನಿಮಗೆ ಬರಬೇಕಾಗಿರುವಂಥ ಅನುಭವವೂ ಬರಲ್ಲ, ನಿಮಗೆ ಬರಬೇಕಾಗಿರುವಂತಹ ಶಕ್ತಿಯೂ ಸೇರಲ್ಲ. ಈಗ ಇದು ತ್ರಿಶತಿ ಮತ್ತು ಖಡ್ಗಮಾಲಗೂ ತಿನ್ನಬಾರ್ದಾ? ಆದಷ್ಟು ಕಮ್ಮಿ ಮಾಡಿದರೆ ಒಳ್ಳೆಯದು. ಆ 48 ದಿನಗಳಾದರೂ ಸಹಿ ಅವರು ಅದನ್ನು ನಿಲ್ಲಿಸೋವಂಥದ್ದು ಬಹಳ ಒಳ್ಳೆಯದು. ನಮ್ಮ ಪರಮೇಷ್ಠಿ ಗುರುಗಳು ಶಿವಚಿದಾನಂದ ಸರಸ್ವತಿ ಶ್ರೀ ಮೌನಸ್ವಾಮಿ ಕುಟ್ರಾಲಂನಲ್ಲಿ ಸಿದ್ದೇಶ್ವರಿಯ ಒಂದು ಆರಾಧನೆ ಮಾಡ್ತಾ ಇದ್ದಂತಹ ಗುರುಗಳು. ನಮ್ಮ ರಾಜರಾಜೇಶ್ವರಿ ಅಮ್ಮನವರಿಗೆ 48ನೇ ದಿನ ಆರಾಧನೆ ನಡೀತಾ ಇರಬೇಕಾದ್ರೆ ಅವರು ಸೂಕ್ಷ್ಮ ರೂಪದಲ್ಲಿ ಬಂದು ಇಲ್ಲಿ ಅರ್ಚನೆ ಮಾಡಿರೋದ್ರಿಂದನೇ ನಮಗೆ ಸಿದ್ದೇಶ್ವರಿ ರಾಜರಾಜೇಶ್ವರಿ ಅಂತ ಅಮ್ಮನವರಿಗೆ ಹೆಸರಿಟ್ಟಿರುವಂಥದ್ದು. ನಮ್ಮ ಪರಮೇಷ್ಠಿ ಗುರುಗಳು ಬಂದು ಕುಟ್ರಾಲಂ ಮೌನಸ್ವಾಮಿಗಳು ಅಂತಲೇ ಹೇಳುವಂಥದ್ದು.